ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯೇ ಅಮ್ಮ ಉಮಾ ಮಹೇಶ್ವರಿ ಮಹಾದೇವನ ಸತಿಯಾಗಿ ಮಹಾರಕ್ಕಸರನ್ನ ಕೊಲ್ಲಿಸಿ ಅವರನ್ನ ಸಂಹಾರ ಮಾಡಿದಂತೆ ಇಡೀ ಜಗತ್ ಕಲ್ಯಾಣ ಮಾಡಿದ ನೀನು ಈ ಕಲಿಯುಗದ ರಕ್ಕಸರ ಸಂಹಾರಕ್ಕೆಂದು ನೀನು ಮತ್ತೊಮ್ಮೆ ಅವತರಿಸಿ ಹುಟ್ಟಿಬಾರಮ್ಮ ತಾಯಿ. ಈ ಭೂತಾಯಿನೇ ನಮ್ಮ ಸೇವೆ, ಕುರಿಮರಿಯ ಸೇವೆಯೇ ನಮ್ಮ ಸೇವೆ ಅಂತ ಮಾಡುತ್ತಿರುವ ನಮ್ಮನ್ನ ನೀನೇ ಕಾಪಾಡಿ ನಮ್ಮನ್ನ ರಕ್ಷಿಸಿ ಉದ್ಧರಿಸುವ ಭಾರ ನಿನ್ನದು ತಾಯಿ, ನಿನ್ನದು. ಮಂಗಳ, ಈ ಮಂಗಳಗೌರಿಯ ಪೂಜೆ ಮುಗೀತು ಬನ್ನಿ ಸ್ವಾಮಿ. ಭವತಾಪವನ್ನ ಕಳೆಯುವ ಈ ಭವತಾರಿಣಿಯ ಪೂಜೆ ಮಾಡಿ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ಅಮ್ಮ ಗಿರಿಜಾ ಮಾತೆ, ನಿನ್ನಿಂದಲೇ ಹರಣ ಸತಿ ಅನಿಸಿಕೊಂಡಿರುವ ಮಾತೆ, ನಿನಗೆ ನನ್ನ ನಮಸ್ಕಾರಗಳು. ಮಾಮರದ ಕೋಗಿಲೆಯೂ ಕೂಡ ನಿನಗೆ ಅಮ್ಮ ಎಂದು ಕೂಗಿ ಆನಂದಿಸುವಂತೆ ನಾವಿಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರಾದ ತಾಯಿ, ಭಾಗ್ಯವಂತರಾದೆವು. ಭೂಮಾತೆಯ ಅನ್ನ ಕೊಡುವ ಮಾತೆ ಎಂದು ಹಗಲಿರುಳು ಬಿಸಿಲು ಮಳೆ ಚಳಿ ಅನ್ನದೇ ದುಡಿಯುತ್ತಿದ್ದೇವೆ. ಕುರಿಗಳನ್ನು ಸಾಕಿಕೊಂಡು ಜೀವನ ನಡೆಸುತ್ತಿದ್ದೇವೆ.
ಇಬ್ಬರು ತಮ್ಮಂದಿರನ್ನು ಭೀಮ ಅರ್ಜುನರಂತೆ ಬೆಳೆಸಿದ್ದೇನೆ. ಈ ಎಲ್ಲದಕ್ಕೂ ನಿನ್ನ ಆಶೀರ್ವಾದವಿರಲಿ ತಾಯಿ, ನಿನ್ನ ಆಶೀರ್ವಾದವಿರಲಿ. ಸ್ವಾಮಿ, ಇಂದು ನಿಮ್ಮ ಮಾತಿನಲ್ಲಿ ಸ್ವಲ್ಪ ಕಠೋರತೆ ಇದೆಯಲ್ವೇ? ಹೌದು ಮಂಗಳ, ಹೌದು. ಈ ಕಠೋರತೆ ಎಂಬುದೊಂದು ಈ ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆಯ ಕಟ್ಟು ಇದ್ದಂತೆ. ಆ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸು ಮಾಡಮ್ಮ ಎಂದು ಬೇಡಿಕೊಂಡೆ. ಸ್ವಾಮಿ, ಇದರ ನಿಜದ ಅರ್ಥ ನನಗೆ ಅರ್ಥ ಆಗಲಿಲ್ಲ. ಇದರ ಅರ್ಥ ನೀ ತಿಳಿಯ ಬಯಸಿದರೆ ಅದು ವ್ಯರ್ಥ. ಮಂಗಳ, ನನ್ನ ಮಾತು ಅಲ್ಲಗಳಿದಂದು ನನಗೆ ಮಾತು ಕೊಡ್ತೀಯಾ? ಇದೇನು ಸ್ವಾಮಿ ಹೀಗೆ ಕೇಳ್ತಾ ಇದ್ದೀರಾ? ಸತಿಯಾದವಳು ಪತಿಯ ಪರಿಪಾಲನೆ ಮಾಡದೇ ಇದ್ರೆ ಅದನ್ನ ಸತಿ ಎನ್ನುವುದೇ ಕರೆಯುವುದಿಲ್ಲ ಸ್ವಾಮಿ. ವಚನ ಶಾಸ್ತ್ರ ಹೇಳುತ್ತೆ, ಪತಿಯ ಸೇವೆಯನ್ನ ಮಾಡದ ಸತಿ 108 ವ್ರತ ಮಾಡಿದ್ರೇನು ಫಲ ಎಂಬಂತೆ. ಸ್ವಾಮಿ, ನಿಮ್ಮ ಮಾತನ್ನ ನಾನೇನಾದ್ರೂ ನಡೆಸಿಕೊಡ್ದಿದ್ರೆ ನನ್ನನ್ನು ಸತಿ ಅಂತ ಕರಿಬೇಡಿ ಸ್ವಾಮಿ. ಅದೇನು ವಿಷಯ ಅಂತ ಹೇಳಿ, ಖಂಡಿತವಾಗಲೂ ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ನಡೆಸ್ಕೊಡ್ತೀನಿ. ಎದ್ದೇಳು ಬಂಗಾಳ, ನಿನ್ನ ಈ ಮಾತಿನಿಂದ ನನ್ನ ಅಜ್ಞಾನದ ಕಣ್ಣನ್ನು ತೆರೆಸಿಬಿಟ್ಟೆ. ಈ ಹೃದಯ ಬಡಿತವನ್ನು ಬದಲಾಯಿಸಿಬಿಟ್ಟೆ. ನಿತ್ಯ ನನ್ನ ನಿಟ್ಟುಸಿನಲ್ಲಿ ಸುಟ್ಟು ಧೂಮ್ರ ಕಣಗಳಾಗಿ ಹೊರ ಹೋಗುವ ನನ್ನ ಉಸಿರಿನ ಕಣಗಳು ರಾಮ ಬಾಣವಾಗಿ ಪ್ರಜ್ವಲಿಸಿ ಉಜ್ವಲ ಭವಿಷ್ಯದ ಈ ನನ್ನ ಮನೆ ರಾಮರಾಜ್ಯದ ಗೂಡಾಯಿತು. ಆ ನನ್ನ ತಮ್ಮ ಬೀರ. ಯಾಕೆ ಸ್ವಾಮಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ? ಬೀರ ಅಂತ ಯಾಕೆ, ಏನಾಯ್ತು? ಮಂಗಳ, ಅವನ ತಾಯಿ ನನ್ನ ತಾಯಿ ಅಕ್ಕ ತಂಗಿಯರು. ಗಂಡ ನೀಲದ ನನ್ನ ಚಿಕ್ಕಮ್ಮ ತಾನು ರೋಗದಿ ಸಾಯುವ ಮುನ್ನ ಈ ಬೀರನೆಂಬ ಕೂಸನ್ನು ನನ್ನ ಕೈಗೆ ಒಪ್ಪಿಸಿ ಸತ್ತು ಹೋದಳು. ಆ ಬೀರನೆಂಬ ಕೂಸನ್ನೇ ಒಂದು ಶಕ್ತಿವಂತ ಬೀರನನ್ನಾಗಿ ಬೆಳೆಸಿದ್ದೇನೆ. ಅವನೆಂದರೆ ನನಗೆ ಪಂಚ ಪ್ರಾಣ. ಆತನು ಕೂಡ ನನ್ನನ್ನು ದೇವರ ಸಮಾನವಾಗಿ ಕಾಣುತ್ತಾನೆ. ಹೀಗಿರುವಾಗ ನಾವು ಬೇರೆ ಬೇರೆ ತಾಯಿಯ ಮಕ್ಕಳೆಂದು ನನಗೆ ನಿನಗೆ ಹೊರತು ಮತ್ತಾರಿಗೂ ಗೊತ್ತಾಗಬಾರದಮ್ಮ, ಮತ್ತಾರಿಗೂ ಗೊತ್ತಾಗಬಾರದು. ನೀನು ಕೂಡ ಅವನನ್ನು ಸ್ವಂತ ಮಗನಂತೆ ಕಾಣಬೇಕು. ಎಂದಿಗೂ ಅವನನ್ನು ಅನಾಥನೆಂದು ಭಾವಿಸಬೇಡ, ಎಂದಿಗೂ ಭಾವಿಸಬೇಡ. ಇದೇ ನನ್ನ ಆಸೆ. ಇದೆಂತ ಮಾತು ಸ್ವಾಮಿ? ಅವನು ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ, ಸತ್ಯದ ಹಾದಿಯಲ್ಲಿ ಧರ್ಮದಿಂತನಾಗಿ ಧರ್ಮರಾಜನಾಗಿ ಮೆರಿತಾ ಇದ್ದಾನೆ. ಇಂದಿನಿಂದ ನಮ್ಮ ಬೀರ ಅವನು ಅನಾಥನಲ್ಲ ಸ್ವಾಮಿ, ನನ್ನ ಸ್ವಂತ ಮಗ. ಇದು ನಾನು ನಿಮಗೆ ಕೊಡುತ್ತಿರುವ ರಾಮವಚನ. ಮೆಚ್ಚಿದೆ ಮಂಗಳ ನಿನ್ನ ಬುದ್ಧಿ ಶಕ್ತಿಗೆ. ಇಲ್ಲಿಯವರೆಗೂ ಮುಚ್ಚಿಕೊಂಡು ಹುಚ್ಚನಾಗಿ ನನ್ನ ಕೆಚ್ಚದೆ ಕಟ್ಟಿ ಒಡೆದು ಹೋಗುವಂತೆ ಇದ್ದ ರಭಸದ ಭ್ರಮೆಗೆ ಒಡ್ಡನ್ನೇ ಹಾಕಿಬಿಟ್ಟೆ ಇಲ್ಲಿ. ಇದಕ್ಕಿಂತ ಸಂತೋಷ ಇನ್ನೇನಿದೆ ಮಂಗಳ? ಹಕ್ಕಿಗೆ ಹಾರುವ ಆಸೆ, ಸಮುದ್ರಕ್ಕೆ ಉಕ್ಕುವ ಆಸೆ, ಮಗುವಿಗೆ ತಾಯಿ ಆಸೆ, ಈ ನಿನ್ನ ನಲ್ಲನಿಗೆ ನಿನ್ನ ನವಿಲಿನ ನರ್ತನವನ್ನು ನೋಡುವ ಆಸೆ. ಬಾ ಮಂಗಳ. ಬಂದೆ ರಾಜ. ಸವಿಗಾನದ ಸವಿಸುರಿಯಲ್ಲಿ ಈ ಮುಂಗಾರ ಮಳೆಯಾಗಿ ಹೂ ಮಲ್ಲಿಗೆಯಾಗಿ ನಿಮ್ಮ ಜೊತೆ ಹಾಡಿ ನನಗೆ ಮುತ್ತು ಚಂದ, ವಾಲೆ ಜುಂಕಿಗತ್ತು ಚಂದ, ಕಾಸಗಲ ಬಟ್ಟು ಚಂದ, ನಾಗಜಡಿ ಜುಟ್ಟು ಚಂದ. ಮುತ್ತು ಚಂದ, ವಾಲೆ ಜುಂಕಿಗತ್ತು ಚಂದ, ಕಾಸಗಲ ಬಟ್ಟು ಚಂದ, ನಾಗಜಡಿ ಜುಟ್ಟು ಚಂದ. ಬೆಳ್ಳಿ ಬೆಳಕಿನಡು ಚಂದ, ಬಾಲ ಬೆಳ್ಳಿ ಬೆಳದಿಂಗಲಿ ರಾಮಗಳ ನಿನಗೆ. ಓ ಪ್ರಿಯೆ, ಹೇಳು. ನೀನಂದ್ರೆ ಹೇಳು ಹೇಳು ಹೇಳು. ತುಂಬಾ ಇಷ್ಟ. ಮೂಗುತಿ ಮುತ್ತು ಚಂದ, ವಾಲೆ ಜುಂಕಿಗತ್ತು ಚಂದ, ಕಾಸಗಲ ಬಟ್ಟು ಚಂದ, ನಾಗಜಡಿ ಜುಟ್ಟು ಚಂದ.
ಗೆಜ್ಜೆಗಳ ಜಿಗಿಯುತ್ತೈತೆ ಮರುಳಾಗಿ ನೃತ್ಯಗಳ ಮಿಟುಕಿಸಿ ಹೂವರ್ಣಿಸ ಪರಿಚಂದ ನೆರಳ ಸೋಕಿ ನೆಲವೆಲ್ಲ ಹಸಿರಾಗಿಸ ಗುಣಚಂದ ಕೊಡ ಜಾತಿ ತಂತ್ರನೆಲ್ಲ ಕರೆದಾಗಿ ಗೋವೆ ಚಂದ್ರ ಮೂಗುತಿ ಮತ್ತು ಚಂದ ನನ್ನ ಜುಟ್ಟಿಗಟ್ಟು ಚಂದ ಆಸನ ಬಟ್ಟು ಚಂದ ನಾಗ ಜಡಿ ದೊಡ್ಡು ಚಂದ ಕಾವೇರಿಯಲ್ಲಿಗೆ ಇವಳ ಮುಖವ ನೋಡಿದ್ದೆ ತಂಗಾಳಿ ನಾಡೊಳಗೆ ಇವಳ ಸಿರಿಯ ಸೋಕಿದ್ದೆ ಮಧನಿಯ ಇಪ್ಪನೆಯ ತಿಥಿ ತೀಡಿ ಮುಖ ಚಂದ ಚಂದ್ರನೆಲ್ಲ ನಿಲುಪಿಸುವ ಅಂದ ತೆಗೆದ ಮುಖ ಚಂದ ಕನ್ನಡ ಬೆಳಂಗದಲ್ಲಿ ಕಣ್ಣು ತುಂಬಿ ಹೆಣ್ಣು ಚಂದ ಮೂಗುತಿ ಮತ್ತು ಚಂದ ವಾಲ ಜುಟ್ಟಿಗಟ್ಟು ಚಂದ ಕಾಸಗಲ ದೊಡ್ಡು ಚಂದ ನಾಗ ಚುಡಿ ದೊಡ್ಡು ಚಂದ ಲಾ 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 ಕುರಿಹಟ್ಟಿಯಿಂದ ಈಗ ಬಂದಿನಪ್ಪ. ಹೌದಣ್ಣ, ಹಟ್ಟಿ ಕಸ ಹೊರಟು ಮರಿಗಳಿಗೆ ಮೊಲೆಗಳನ್ನು ಬಿಟ್ಟು ಅವುಗಳಿಗೆ ತಪ್ಪಲಾಗಿ ಬರೋಳಗೆ ಇಷ್ಟು ತಡವಾಯಿತು. ಹಾಗಾದ್ರೆ ಬಾ ಮಗ, ಕೈಕಾಲು ಮುಖ ತೊಳ್ಕೊಂಡು ಬಾ, ಬಿಸಿ ಬಿಸಿ ಉಪ್ಪಿಟ್ಟು ಮಾಡೀನಿ, ಉಪ್ಪಿಟ್ಟು ತಿಂದು ಚಾ ಕುಡಿಯಂತೆ. ಈ ಬೀರನಿಗೆ ಚಾಯೇನಮ್ಮ? ನನ್ನ ಹೆತ್ತ ತಂದೆ ತಾಯಿ ಅಂತಿರುವ ನಿಮ್ಮ ಕೈ ತುತ್ತಿನಿಂದ ಈ ಕೆಚ್ಚದ ಬೇಯಿಸಿಕೊಂಡಿರೋ ಬೀರ ಈಗಾಗಲೇ ಒಂದು ತಂಬಿಗೆ ಹಾಲು, ಒಂದು ಬೋಗಾನೆ ಜೋಳದ ನುಚ್ಚನ್ನು ಉಂಡು ಬಂದಿದ್ದಾನೆ. ಅಣ್ಣ, ಅತ್ತಿಗೆ, ನಾನಂದ್ರೆ ನಿಮಗೆ ಇಷ್ಟ ಅಲ್ಲವೇ? ಯಾಕೋ ತಮ್ಮ ಹೀಗೇಕೆ ಕೇಳ್ತಾ ಇದೀಯಾ? ನೀನಂದ್ರೆ ನಮಗೆ ಪಂಚ ಪ್ರಾಣ. ಅದೆಲ್ಲವನ್ನು ಆಗಲೇ ನಿಮ್ಮ ಧರ್ಮದ ನುಡಿಗಳಿಂದ ಕೇಳಿಸಿಕೊಂಡಿದ್ದೆ ನನ್ನ ತಮ್ಮ. ಅದು ಅದು ಏಕಣ್ಣ ತೊದಲಿಸುತ್ತಿರುವಿ? ಈಗಲೇ ಹೇಳಿದಲ್ಲ ನಾ ಅಂದ್ರೆ ಪಂಚ ಪ್ರಾಣ ಅಂತ. ಹಾ ಅಣ್ಣ, ತೆಗೆದುಕೋ. 10 ಕುರಿಗಳನ್ನು ಮಾರಿದ 10,000 ರೂಪಾಯಿ ಅಂತೆ 1 ಲಕ್ಷ ರೂಪಾಯಿಗಳನ್ನು. ಎಂತ ಸಾಧನೆ ಸಹೋದರ ನಿನ್ನದು, ಎಂತ ಸಾಧನೆ! ನಿನ್ನ ದುಡಿಮೆಯನ್ನು ನಾನು ಎಷ್ಟು ಬಣ್ಣಿಸಿದರೂ ಸಾಲದು ತಮ್ಮ, ಎಷ್ಟು ಬಣ್ಣಿಸಿದರೂ ಸಾಲದು. ನನ್ನ ಸಂಸಾರ ನಡೆಯುತ್ತಿರೋದೇ ನಿನ್ನ ಕುರಿಮರಿಯಿಂದ. ನಾನೆಷ್ಟೇ ಹೊಲವನ್ನು ಉತ್ತಿ ಬಿತ್ತಿ ಬೆಳೆದರು 2 ವರ್ಷದಿಂದ ಅತಿವೃಷ್ಟಿಯಾಗಿ ಬೆಳೆಯೆಲ್ಲ ನಾಶವಾಗಿ ಈ ನೇಗಿಲ ಯೋಗಿ ನೀವೇ ತಂದಿದ್ದನ್ನು ತಿಂದು ತೇಗುವ ಭೋಗಿಯಾಗಿದ್ದೇನೆ ತಮ್ಮ, ಭೋಗಿಯಾಗಿದ್ದಾನೆ. ಅಣ್ಣ, ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರೇ ಕಣ್ಣ. ನೇಗಿಲ ಯೋಗಿ ಆದ ನೀನು ಎಂದು ಭೋಗಿ ಅಲ್ಲ. ಈ ನೇಗಿಲ ಯೋಗಿ ಉತ್ತಿ ಬಿತ್ತಿ ಬೆಳೆದಿದ್ದರೆ ಈ ಜಗತ್ತಿಗೆ ಉಳಿಗಾಲವಿಲ್ಲ, ಉಳಿಗಾಲವಿಲ್ಲ. ಅದು ನಿನ್ನ ನಿತ್ಯ ಕಾಯಕ. ಎಂತ ವಿಚಾರ ಶಕ್ತಿ ಅಡಗಿದೆ ತಮ್ಮ ನಿನ್ನಲ್ಲಿ. ತಮ್ಮ, ನಿನಗೆ ಕಾಯಕದ ಅರ್ಥವು ಗೊತ್ತೇನಪ್ಪ? ಅಣ್ಣ, ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೂ ಇಷ್ಟು ತಿಳಿದಿಲ್ವೇ ನನ್ನ? ಅಣ್ಣ ಕೇಳಿಲ್ಲಿ ಯೋಗಿ ಅರ್ಥವನು. ಅಂಗಹೀನ ಅಂದ ಅನಾಥರಿಗೆ ತಂದೆಯಾಗಿ, ಮೂಗರಿಗೆ ಮೇದನ
ಗುರುವಾಗಿ ಕಲೆ ಸಂಗೀತ ಗಾಯನ ಮಾಡಿ ಕಲಿಸಿದ ಆ ಗದುಗಿನ ಪುಟ್ಟ ರಾಜರು ಗಾನಯೋಗಿ. ಲಕ್ಷಾನುಲಕ್ಷ ಮಕ್ಕಳಿಗೆ ವಿದ್ಯಾದಾನ ನೀಡಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ತ್ರಿವಿಧ ದಾಸೋಯಾದ ಸಿದ್ಧಗಂಗಾ ಶ್ರೀಗಳು ಶಿವಯೋಗಿ. ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ಜಪ ಯಜ್ಞ ಮಾಡಿಸುತ್ತಾ ಭಕ್ತರಿಗೆ ದೀಕ್ಷೆ ಕೊಟ್ಟು ಈ ಮಾಂಸಮಯ ಶರೀರವನ್ನು ಮಂತ್ರಮಯ ಶರೀರವನ್ನಾಗಿ ಮಾಡಿದ ಆ ನನ್ನ ಗುರು ಶ್ರದ್ಧಾನಂದರು ಸಂಚಾರಿ ಯೋಗಿ. ಹುಟ್ಟಿದ ದಿನದಿಂದಲೇ ಕಾಂಚನವನ್ನು ಕಾಲಿಲೆ ಸರಿಸಿ ಆಸೆಯನ್ನು ತ್ಯಜಿಸಿ ಜೇಬುಗಳಿಲ್ಲದ ಶರ್ಟನ್ನು ಧರಿಸಿ ಸರ್ವ ಜನಾಂಗಕ್ಕೆ ಬಿಡುವಿಲ್ಲದ ಪ್ರವಚನ ಮಾಡಿ ಅವರು ಸಾಯೋ ಮುನ್ನ ತಾವು ಬರೆದಿಟ್ಟ ಲೇಖನೆಯಲ್ಲಿ ಈ ಜೀವ ಇಲ್ಲದ ಮೇಲೆ ಇದರಲ್ಲೇನಿದೆ, ಸತ್ಯವೂ ಇಲ್ಲ ಸತ್ಯವೂ ಇಲ್ಲ, ಸಹಜವೂ ಇಲ್ಲ ಸಹಜವೂ ಇಲ್ಲ, ನಾನು ಇಲ್ಲ ನೀನೂ ಇಲ್ಲ, ಇಲ್ಲ ಎಂಬುದೇ ತಾನಿಲ್ಲ ಎಂದು ಬರೆದು ಶಿವಾಧೀನರಾದರಲ್ಲ ಆ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು. ಅವರು ಜ್ಞಾನಿ ಯೋಗಿ ಅಣ್ಣ, ಜ್ಞಾನಿ ಯೋಗಿ. ಸಹೋದರ, ಎಂತ ಅದ್ಭುತ ಮಾತುಗಳು ಸಹೋದರ, ಎಂತ ಅದ್ಭುತ ಮಾತುಗಳು. ಇನ್ನು ಕೇಳಣ್ಣ, ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಚಳಿ ಮಳೆ ಬಿಸಿಲು ಎನ್ನದೆ ಉತ್ತಿ ಬಿತ್ತಿ ಬೆಳೆದು ಇಡೀ ಜಗಕ್ಕೆ ಅನ್ನ ಹಾಕುವ ನೀನು ನೇಗಿಲ ಯೋಗಿ ಅಣ್ಣ, ನೇಗಿಲ ಯೋಗಿ. ಸಹೋದರ, ನಿನ್ನ ಒಂದೊಂದು ಮಾತನ್ನು ಕೇಳಿ ಜಗವನ್ನೇ ಮರೆತು ಬಿಟ್ಟೆ. ಅಣ್ಣ, ಇದೇನಿದು ನಮ್ಮ ಮನೆಯಲ್ಲಿ ಇಷ್ಟೊಂದು ಸಂತೋಷದ ಸಂಭ್ರಮ? ಬಾ ಶಶಿಧರ್, ಅಭ್ಯಾಸ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆಯೇನಪ್ಪ? ದೇವರಂತ ಅನ್ನ ಅತ್ತಿಗೆ ಇರುವಾಗ ನನಗೆದರ ಚಿಂತೆ ಅತ್ತಿಗೆ. ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ನಡೆದಿದೆ, ಆದರೆ ಹಣಕ್ಕಾಗಿ ಅಣ್ಣನ ಬಳಿ ಬಂದಿದ್ದೆ. ಅಣ್ಣ, ಈಗ ತಾನೇ ಮರಿಮಾರಿದ ಹಣವಿದಲ್ಲ ತಮ್ಮನಿಗೆ ಕೊಟ್ಟು ಬಿಡು. ತಮ್ಮ ಶಶಿಧರ, ಎಷ್ಟು ಬೇಕಪ್ಪ ಹಣ? ಅಣ್ಣ, ಅದು ಕೇವಲ 25,000 ಕೊಟ್ಟು ಬಿಡು ಸಾಕು. ತೆಗೆದುಕೋ ಶಶಿಧರ, ಹಣವೆಂದ ಮೇಲೆ ಸ್ವಲ್ಪ ಹಿಡಿತವಿರಲಿ. ಸ್ವಾಮಿ, ಇನ್ಮೇಲಿಂದ ನಮ್ಮ ಸಂಸಾರ ಆನಂದ ಸಾಗರವಾಯಿತು ಅಲ್ವೇನ್ರಿ? ನನ್ನ ತಮ್ಮಂದಿರೇ ನನಗೆ ಸರ್ವ ಆಸ್ತಿ. ಹಾ, ಬನ್ನಿರಪ್ಪ, ಎಲ್ಲರೂ ಹಾಡಿ ಕುಣಿಯೋಣ. ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದು ಏಕೆ? ಹರಿವ ನೀರಲ್ಲಿ ಮುಳುಗಿ ಹೇಳುತ್ತಾ ದೊರೆಯುವುದು ಎನ್ನುವ ಕಲ್ಪನೆಗೆ ಮನೆ ಮಂತ್ರಾಲಯ, ಮನಸೇ ದೇವಾಲಯ, ಮನೆ ಮಂತ್ರಾಲಯ, ಮನಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದ ದೀಪ, ಅರಿತು ಬಾಳಲಿಲ್ಲ ಸಾರ್ಥಕ.
ಬಾಳಲಿ ನನ್ನ ಪ್ರೇಮ ತಮ್ಮರ ಸ್ನೇಹ ಪ್ರೀತಿಯನ್ನು ಇಂದು ನಿಮ್ಮ ಈ ಕಣ್ಣಲ್ಲಿ ಮಂತ್ರಾಲಯ ಮನಸ್ಸೇ ದೇವಾಲಯ ನಮಗೆಂದು ಆನಂದ ಬಂದೈ ಬಾಳಲಿ ಸೂರ್ಯನ ಹಾಗೆ ಸೂರ್ಯಚಂದ್ರನ ಹಾಗೆ ಬೆಳಗುವ ಸಡಗರ ಸಂಭ್ರಮ ಮೈದಿನ್ರ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಬಿಸಿ ಬಿಸಿ ಅಡುಗೆ ಮಾಡ್ತೀನಿ, ಊಟ ಮಾಡೋದು.